ನಮಸ್ಕಾರ. ಮನುಷ್ಯರಿಗೆ ಒಂದು ಹವ್ಯಾಸ ಇರಬೇಕು, ಒಂದು ಅಭಿರುಚಿ ಇರಬೇಕು. ಅದಿದ್ದರೆ ಅವರ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಮತ್ತು ಅವನ ಬದುಕು ರಂಗು ರಂಗಾಗಿರುತ್ತೆ. ಯಾರಿಗೆ ಹವ್ಯಾಸ ಇಲ್ಲ? ಎಲ್ಲರಿಗೂ ಹವ್ಯಾಸಗಳಿದ್ದೇ ಇದೆ. ಹೊಟ್ಟೆ ತುಂಬ ತಿನ್ನಬೇಕು, ಒಳ್ಳೆ ಊಟ ಮಾಡಬೇಕು, ಹೊಟ್ಟೆ ತುಂಬ ಕುಡಿಬೇಕು, ಬಾಯಿ ತುಂಬ ರೈಲ್ ಥರ ಹೊಗೆ ಬಿಡಬೇಕು, ಈ ಥರ ಅನೇಕ ಹವ್ಯಾಸಗಳಿರುತ್ತೆ. ಇದನ್ನು ಹವ್ಯಾಸಗಳು ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮನ್ನು ಬೀದಿ ಪಾಲು ಮಾಡುವಂತಹ ಹವ್ಯಾಸಗಳಿದೆ. ಆದರೆ ಸದಭಿರುಚಿಯ ಹವ್ಯಾಸಗಳು ಅಭಿರುಚಿ ಅಂತ ಇರುತ್ತೆ. ಒಳ್ಳೆಯ ಸಂಗೀತವನ್ನು ಕೇಳೋದು, ಒಳ್ಳೆಯ ಪುಸ್ತಕವನ್ನು ಓದೋದು, ಪುಸ್ತಕಗಳ ಸಂಗ್ರಹ ಮಾಡತಕ್ಕಂಥದ್ದು, ಹೀಗೆ ಬೇರೆ 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 ಆಗಿರ್ತಕ್ಕಂಥ ಅಭಿರುಚಿಗಳು ಹವ್ಯಾಸಗಳಿದೆ. ಇದರಿಂದ ನಮ್ಮ ಬದುಕಿಗೆ ಒಂದು ಸ್ವಾರಸ್ಯತೆ ಬರುತ್ತೆ. ನಾವಿವತ್ತು ಸ್ಟ್ಯಾಂಪ್ ಕಲೆಕ್ಷನ್ ಅನ್ನುವುದರ ಬಗ್ಗೆ ಅದನ್ನು ಮಾಡಿ ಅದರಿಂದಲೇ ಆನಂದವನ್ನು ಪಡ್ತಿರ್ತಕ್ಕಂಥವರ ಅಂತರಂಗವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇನು ನಮಗೆ ಗೊತ್ತೇ ಇಲ್ಲ. ಆ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಈ ಬಹುರೂಪಿಯನ್ನು ರೂಪಿಸಿದ್ದೀವಿ. ನಮ್ಮೊಟ್ಟಿಗಿದ್ದರೆ ನಮ್ಮ ಸಂಸ್ಥೆಯವರೇ ಆಗಿರ್ತಕ್ಕಂಥ ಪ್ರಕಾಶ್ ಚಂದ್ರ ಅವರು. ಪ್ರಕಾಶ್ ಚಂದ್ರ ಅವರು ನಮ್ಮ ವಿಭಾಗದ ಮುಖ್ಯಸ್ಥರು. ಆದರೆ ಅವರಿಗೆ ಈ ಸ್ಟ್ಯಾಂಪ್ ಕಲೆಕ್ಷನ್ ಒಂದು ಹವ್ಯಾಸ. ಮತ್ತೊಬ್ಬರು ವಿನಯ್ ಅವರಿದ್ದಾರೆ. ಅವರು ಕೂಡ ಇದರಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಮತ್ತೊಬ್ಬರು ವಿನೋದ್ ಪುಟಾಣಿಕರ್ ಅವರಿದ್ದಾರೆ. ಬನ್ನಿ, ಇದೇನು ನಮಗೆ ಗೊತ್ತೇ ಇಲ್ಲ, ಗೊತ್ತು ಮಾಡ್ಕೊಳ್ಳೋಣ. ನಮಗೆ ಸ್ಟ್ಯಾಂಪ್ ಅಂದರೆ ಯಾವುದೋ ಹೋಗ್ತೀವಿ, ಪೋಸ್ಟ್ ಆಫೀಸ್ಗೆ ಹೋಗ್ತೀವಿ, ಒಂದು ಸ್ಟ್ಯಾಂಪ್ ತೊಗೊಳ್ತೀವಿ, ಎಂಜಲ್ ಹಚ್ತೀವಿ, ಅಂಟಾಕ್ತೀವಿ, ಕಳಿಸ್ತೀವಿ. ಇಷ್ಟೇ ನಮಗೆ ಗೊತ್ತಿರೋ ಅಲ್ವಾ? ಕರೆಕ್ಟ್. ಇಷ್ಟೇ ನಮಗೆ ಗೊತ್ತು. ನಮ್ಗೆ ಅದು ನೋಡೋದು ಇಲ್ಲ. ಅದು ಯಾವ ಸ್ಟ್ಯಾಂಪು, ಅದು ಯಾರು, ಅದು ಏನು ಗೊತ್ತಿಲ್ಲ. 2 ರೂಪಾಯಿ ಸ್ಟ್ಯಾಂಪ್ ಕೊಡಿ, 1 ರೂಪಾಯಿ ಸ್ಟ್ಯಾಂಪ್ ಕೊಡಿ ಅಂತ ತೊಗೊಳ್ತೀವಿ. ಅದನ್ನು ಅದು ಏನು ಅಲ್ಲಿ ಗಮ್ಮಿದ್ರು ಗಮ್ ಯೂಸ್ ಮಾಡಲ್ಲ, ನಾಲ್ಗೆ ಯೂಸ್ ಮಾಡೋದು, ಅದೇ ಹಿಂಗೆ ಅಂದ್ಬಿಟ್ಟು ಕಳಿಸ್ಬಿಟ್ಟು. ಇಷ್ಟೇ ನಮಗೆ ಗೊತ್ತಿರ್ತಕ್ಕಂಥದ್ದು. ನೀವು ಹೇಳಿ, ನಿಮಗೆ ಸ್ಟ್ಯಾಂಪ್ ಅಂದರೆ ಏನು? ಸ್ಟ್ಯಾಂಪ್ ಅಂದರೆ ಒಂದು ಕಮ್ಯುನಿಕೇಷನ್ ಥರ ನಮಗೆ ಸರ್. ಯಾಕಂದರೆ ಅದರಲ್ಲಿ ನಮ್ಮದು ಚಿತ್ರಗಳು ಇರುತ್ತೆ, ಪರ್ಸ್ನಾಲಿಟಿಗಳು ಇರುತ್ತೆ. ಸೊ ಸ್ಟ್ಯಾಂಪ್ ಈಗ 2 ಟೈಪ್ ಇರುತ್ತೆ. ಕಮೊಮರೇಟಿವ್ ಇರುತ್ತೆ, ಡೆಫಿನಿಟಿವ್ಸು ಇರುತ್ತೆ. ಕಮೊಮರೇಟಿವ್ ಅಂದರೆ ಏನು? ಏನಾದರೂ ಒಂದು ಇವೆಂಟ್ ಆಗಿರೋದು, ಏನಾದರೂ ಒಂದು ಸ್ಪೆಷಲ್ ಆಗಿರೋದು, ಸ್ಮರಣ ಆಗಿರೋದು, ವ್ಯಕ್ತಿಗಳನ್ನು ಗುರುತಿಸಿ ಮಾಡಿರ್ತಕ್ಕಂಥ ಒಂದು ಸ್ಮರಣಾರ್ಥವಾದ ಅಂಚೆ ಚೀಟಿಗಳು, ವಿಶೇಷ ಅಂಚೆ ಚೀಟಿ ಅಂತಾರೆ. ವಿಶೇಷ ಅಂಚೆ ಚೀಟಿ ಅಂತ ನಾನು ನಿಮಗೆ ಕೇಳ್ತಾ ಇರೋದು. ಅಂಚೆ ಚೀಟಿಗಳು ಅಂದ್ರೆ ಆಡಿಯೋ ಲುಕ್ ಅಟ್ ಇಟ್. ನೀವು ಅದನ್ನ ಹೇಗೆ ನೋಡ್ತೀರಾ? ಅಲ್ಲ, ಅದೇನು ಅಂತಂದ್ರೆ, ಈಗ ಇದು ಅಂಚೆ ಚೀಟಿ ವ್ಯವಸ್ಥೆ ಮೊದಲು ಆರಂಭ ಆಗಿದ್ದು ಗ್ರೇಟ್ ಬ್ರಿಟನ್ ಇಂದ, ಇಂಗ್ಲೆಂಡ್ ಇಂದ. ಅದೇನಾಯ್ತು ಅಂದ್ರೆ, ಈಗ ಎಲ್ಲ ಇದನ್ನ ನಮ್ಮ ಮೇಲ್ ಏನು ಪತ್ರಗಳ ರವಾನೆಗೋಸ್ಕರ ಅದು ಬಳಸಿದ್ರು. ಆಮೇಲೆ ಅದೇನಾಯಿತು, ಅಂಚೆ ಚೀಟಿ ಸಹಜವಾಗಿ ಮಾಮೂಲಿಯಾಗಿ ಯಾವುದೋ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು ಇನ್ನೇನೋ ಒಂದು ಕಲರಲ್ಲಿ ಪ್ರಿಂಟ್ ಮಾಡ್ತೀವಿ. ಆಮೇಲೆ ಬರ್ತಾ 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 ಅದಕ್ಕೆ ಚಿತ್ರಗಳ ರೂಪ, ಇನ್ನೊಂದು ಈಗ ವಿಶೇಷವಾಗಿ ಬ್ರಿಟನ್ ರಾಣಿ ಎಲಿಜಬೆತ್ ಇರ್ಬೋದು, ಕ್ವೀನ್ ವಿಕ್ಟೋರಿಯಾ ಇರ್ಬೋದು, ಆಯಾ ಸಮಯದಲ್ಲಿ ಯಾರಿದ್ರು ಬ್ರಿಟನ್ನು, ಅದು ಅವ್ರದ್ದೆಲ್ಲ ವಸಾಹತುಗಳೆಲ್ಲಿತ್ತು ಅವರದ್ದು ಚಿತ್ರಗಳು ಹಾಕ್ಕೊಂಡು ಅಲ್ಲಿ ಸ್ಟ್ಯಾಂಪ್ಗಳು ಬಿಡುಗಡೆ ಮಾಡ್ತಾಯಿದ್ರು. ಆಮೇಲೆ ಬರ್ತಾ ಬರ್ತಾ ಇಡೀ ವಿಶ್ವನ ಅದು ವ್ಯಾಪಿಸ್ತು. ಯಾವ ಥರ ಆಗಿದೆ ಅಂದರೆ, ಈಗ ಎಲ್ಲವೂ ಈಗ ಆಯಾ ಈಗ ಅಂಚೆ ಚೀಟಿ ಏನು ಹೇಳ್ತಾರೆ ಅಂತಂದರೆ, ಒಂದು ಅಂಚೆ ಚೀಟಿಯಿಂದ, ಒಂದು ದೇಶದ ಅಂಚೆ ಚೀಟಿಯಿಂದ ಆ ದೇಶದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಅರ್ಥ ಮಾಡ್ಕೋಬೋದು ಅಂತ ಅದ್ರ ರಿಲೇಟೆಡಾಗಿ ಸ್ಟ್ಯಾಂಪನ್ನು ರಿಲೀಸ್ ಮಾಡ್ತಿದ್ದಾರೆ. ಅದಕ್ಕೆ ಬೇರೆ ಬೇರೆ ಚೀಟಿ ಮೂಲಕವಾಗಿ ಇತಿಹಾಸ ಅರ್ಥ ಮಾಡ್ಕೊಳ್ಳೋದು, ಇತಿಹಾಸ, ಪರಂಪರೆ, ಸಂಸ್ಕೃತಿ, ಅವರ ಉಡುಪು, ಅವರ ಅಭಿರುಚಿ, ಅವರ ಇದರಲ್ಲಿ ಏನು ಸಂಗೀತದ ಇದು ಬೇರೆ ಬೇರೆ ಎಲ್ಲ ರೀತಿ ಅವರ ಪುರುಷರು, ಇತಿಹಾಸ ಪುರುಷರು, ದೇಶದ ಒಂದು ಅವಲೋಕನ ಕಾಣಿಸುತ್ತೆ. ಅದು ಏನು ಬರ್ತಾ ಬರ್ತಾ ಕಲರ್ಫುಲ್ ಅಂದ್ರೆ ವರ್ಣರಂಜಿತವಾಗಿ ಆಗ್ತಿದೆ. ಈಗ ಇತ್ತೀಚೆಗೆ ಒಂದು ಸ್ಟ್ಯಾಂಪ್ ಅಂತಕ್ಕಂಥ ಬಹಳ ಇಂಪಾರ್ಟೆಂಟ್ ಅಲ್ವಾ? ಒಂದು ಸ್ಟ್ಯಾಂಪ್ ಅಲ್ಲಿ ಒಂದು ವ್ಯಕ್ತಿ ಚಿತ್ರ ಬರಬೇಕು, ಒಂದು ಯಾವ್ದೋ ಒಂದು ಸ್ಮಾರಕ ಬಹಳ ಇಂಪಾರ್ಟೆಂಟ್ ಅಲ್ವಾ ಸರ್? ಎಲ್ಲವೂ ಬರಕ್ ಸಾಧ್ಯ ಇಲ್ಲ. ಹೇಗೆ 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 ಅದು ಆಯ್ಕೆ ಮಾಡ್ತಾರೆ?
ಈಗ ಉದಾಹರಣೆಗೆ ಒಂದು ಯಾವ್ದಾದ್ರು ಕಾಲೇಜಿಂದು ಅಥವಾ ಯೂನಿವರ್ಸಿಟಿದು ಶತಮಾನೋತ್ಸವ ಅಂತ ಇರುತ್ತೆ. ಆ ಶತಮಾನೋತ್ಸವ ಸ್ಮರಣಾರ್ಥವಾಗಿ ಒಂದು ಅಂಚೆ ಚೀಟಿ ಬಿಡುಗಡೆ ಮಾಡೋದು, ಅಥವಾ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಹುಟ್ಟಿದ ದಿನ ಇರುತ್ತೆ, ಶತಮಾನೋತ್ಸವ ಇರುತ್ತೆ ಅವರು ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ ಮಾಡೋದು, ಈ ತರ ಯಾವುದೇ ಒಂದು ಆಂದೋಲನದ ಸ್ಮರಣಾರ್ಥವಾಗಿ ಅಂಚೆ ಚೀಟಿ ಬಿಡುಗಡೆ ಮಾಡೋದು, ಈ ತರ ಒಂದು ವಿಶೇಷವಾದ ದಿನವನ್ನು ಸ್ಮರಣಾರ್ಥವನ್ನಾಗಿ ಮಾಡಿಗೋಸ್ಕರ ಒಂದು ಅಂಚೆ ಚೀಟಿ ಬಿಡುಗಡೆ ಮಾಡಿಬಿಟ್ಟು ಆ ದಿನವನ್ನು ವಿಶೇಷ ದಿನವನ್ನಾಗಿ ಎಲ್ಲಿ ಮುದ್ರಣ ಆಗುತ್ತೆ ಇದೆಲ್ಲ? ಅದು ಅಂಚೆ ಇಲಾಖೆ, ಆಯಾ ದೇಶಗಳ ಅಂಚೆ ಇಲಾಖೆ ಏನಾಗುತ್ತೆ. ಆಮೇಲೆ ಅಂಚೆ ಚೀಟಿ ಜೊತೆಗೆ ಅದು ಒಂದು ಕಮಿಟಿ ಇರುತ್ತೆ, ಆಯ್ಕೆ ಮಾಡಬೇಕು. ಅಂದ್ರೆ ಭಾರತ ಸರ್ಕಾರ ಅದನ್ನ ಅಂಚೆ ಚೀಟಿ ಏನಿರುತ್ತೆ ಒಂದು ತಾಂತ್ರಿಕ ಸಮಿತಿ ಇರುತ್ತೆ. ಯಾವ ಸ್ಟ್ಯಾಂಪ್ ರಿಲೀಸ್ ಮಾಡಬೇಕು, ಅದ್ರ ರೂಪ ಹೇಗಿರ್ಬೇಕು, ಅದ್ರ ಆರ್ಟ್ ವರ್ಕ್ ಎಲ್ಲ ರೆಡಿ ಮಾಡ್ಕೋಬೇಕು, ಅದ್ರ ಅಪ್ರೂವಲ್ ಅಂದ್ರೆ ಅಂಚೆ ಚೀಟಿ ಬರ್ತಕ್ಕಂಥದ್ದು ಇಟ್ಸ್ ನಾಟ್ ಜಸ್ಟ್ ಅನ್ ಆರ್ಡಿನರಿ ಪಿಕ್ಚರ್ಸ್. ಕಮಿಟಿ ಇರುತ್ತೆ. ಅಲ್ಲ, ಈಗ ಯಾರ್ದಾದ್ರು ವ್ಯಕ್ತಿ ಚಿತ್ರ ಬರಬೇಕು ಅಂತಂದ್ರೆ ಅದನ್ನ ಬೇರೆ ಕಡೆ ನೋಡೋದಕ್ಕೂ ಇಲ್ಲಿ ನೋಡೋಕ್ಕೂ ಡಿಫರೆನ್ಸ್ ಇರುತ್ತಾ? ಆ ವ್ಯಕ್ತಿ ಚಿತ್ರ ಬರ್ಬೇಕಂದ್ರೆ ಅವ್ರ ಕುಟುಂಬದವ್ರನ್ನ ಸಂಪರ್ಕ ಮಾಡ್ತಾರೆ. ಫಸ್ಟ್ ಸಂಪರ್ಕ ಮಾಡ್ಬಿಟ್ಟು ಅವರಿಂದ ಮಾಹಿತಿಗಳನ್ನ ತಗೊಳ್ತಾರೆ, ಅವರಿಂದ ಭಾವಚಿತ್ರಗಳನ್ನ ತಗೊಳ್ತಾರೆ. ಫಸ್ಟ್ ಅವ್ರ ಕಡೆಯಿಂದ ಅಪ್ರೂವಲ್ ತಗೊಳ್ತಾರೆ, ಸುಮ್ನೆ ಮಾಡಂಗಿಲ್ರಿ. ಆಮೇಲೆ ಅವರು ಕೊಟ್ಟಿದ್ದ ಚಿತ್ರನ ಉಪಯೋಗಿಸ್ಕೊಂಡು ಆರ್ಟ್ ವರ್ಕ್ ರೆಡಿ ಮಾಡ್ಕೋತಾರೆ. ಅವ್ರ ಕುಟುಂಬದ ಅಪ್ರೂವಲ್ ತಗೊಂಡ್ಮೇಲೆ ಅದು ಆಮೇಲೆ ಈಗ ಏನಂದ್ರೆ ಯಾವಾಗ ರಿಲೀಸ್ ಮಾಡಬೇಕು, ಇಂಥ ದಿನ ಎಷ್ಟು ಸ್ಟ್ಯಾಂಪ್ ಮುದ್ರಣ ಮಾಡಬೇಕು ಅನ್ನೋದೆಲ್ಲ ಮೊದಲೇ ರೆಡಿಯಾಗಿ. ಯೂಶುವಲಿ 5 ಲಕ್ಷ 10 ಲಕ್ಷ, ಕೆಲವೊಮ್ಮೆ ಅವ್ರ ಬೇಡಿಕೆ ಇರುತ್ತೆ. ಈಗ ಇದು ಮೈಸೂರು ಶಿವರಾತ್ರೀಶ್ವರದು 2 ಬಾರಿ ಸ್ಟ್ಯಾಂಪ್ ರಿಲೀಸ್ ಮಾಡಿದ್ದಾರೆ. ಅವ್ರ ಬೇಡಿಕೆ ಇರ್ತದೆ, ಅವ್ರು ನಮ್ಗೆ ಇಷ್ಟು ಸ್ಟ್ಯಾಂಪ್ ಕೊಡಿ, ನಮ್ಗೆ ಬೇಕಾಗುತ್ತೆ. ಆ ಸಂದರ್ಭಗಳಲ್ಲಿ ಅವ್ರು ಬೇರೆ ಬೇರೆ ನಡೆಯುತ್ತೆ. ಅದಕ್ಕೆ ಏನಂದ್ರೆ 2 ತರ ವಿಧ ಇದೆ ಸ್ಟ್ಯಾಂಪ್ ಅಲ್ಲಿ. ಒಂದು ಆಗಲೇ ವಿನಯ್ ಹೇಳ್ದಾಗೆ ಕಮಮರೇಟಿವ್ ಅಂತಾರೆ. ಕಮಮರೇಟಿವ್ ಅಂದ್ರೆ ವಿಶೇಷ ಸಂದರ್ಭಗಳಲ್ಲಿ ರಿಲೀಸ್ ಮಾಡುವಂಥದ್ದು, ಬಿಡುಗಡೆ ಮಾಡುವಂಥದ್ದು. ಇನ್ನು ಡೆಫಿನೇಟಿವ್, ಈಗ ನಾವು ಗಾಂಧಿ, ನೆಹರು, ಈಗ ಸುಭಾಷ್ ಚಂದ್ರ ಬೋಸ್ ಇದೆಲ್ಲ 5 ರೂಪಾಯಿಂದ ಡೈಲಿ ಬಳಸ್ತೀವಲ್ಲ, ಅದಕ್ಕೆ ಡೆಫಿನೆಟಿವ್ ಅಂತಾರೆ. ಅದು ಪ್ರಿಂಟ್ ಏನಂದ್ರೆ ಮುದ್ರಣ ಆಗ್ತಾನೆ ಇರುತ್ತದು. ಕಮಮರೇಟಿವ್ ಆದ್ರೆ ಒಂದು ಸರಿ 5 ಲಕ್ಷ ಪ್ರಿಂಟ್ ಆಗುತ್ತೆ ಅಷ್ಟೇ. ಪ್ರಿಂಟ್ ಆಗಲ್ಲ. ಅಂದ್ರೆ ಈಗ 2025ಗೆ ಏನಾದ್ರು ರಿಲೀಸ್ ಆಗಿದೆ, ಈಗ 26 ಅಲ್ಲಿ ಇದ್ದೇವೆ. ಸೊ ಯಾವ್ದಾದ್ರು ಸ್ಟ್ಯಾಂಪ್, ಅದು ಕಮಮರೇಟಿವ್ ಸ್ಟ್ಯಾಂಪ್ ರಿಲೀಸ್ ಆಗಿರೋದು ಓನ್ಲಿ 26 ಅಲ್ಲಿ 2026 ಅಲ್ಲಿ ಆ ವರ್ಷದ ಮಾತ್ರ ಯೂಸ್ ರಿಲೀಸ್ ಆಗಿರುತ್ತೆ. ತಿರ್ಗಾ ಪ್ರಿಂಟ್ ಮಾಡಕ್ ಆಗಲ್ಲ. ಈಗ ಪ್ರಿಂಟ್ ಮಾಡಿ ಸ್ಟ್ಯಾಂಪ್ ಎಲ್ಲಾ ಡೆನಾಮಿನೇಷನ್ ಪ್ರಿಂಟ್ ಆಗತ್ತಾ? ಇಲ್ಲ. ಅಂದ್ರೆ ಈಗ ಮೋಸ್ಟ್ ಆಫ್ ಟೈಮ್ ಇವಾಗ ಬರ್ತಾ ಇರೋದು 5 ರೂಪಾಯಿದು, ಇಲ್ಲಾಂದ್ರೆ 10 ರೂಪಾಯಿದು, 15 ರೂಪಾಯಿದು, 25 ರೂಪಾಯಿದು, ಕೆಲವು ಸತಿ 50 and 100 ಬಂದಿದೆ. ಬಟ್ ಮೋಸ್ಟ್ ಕಾಮನ್ಲಿ ಇವಾಗ ಬರ್ತಾ ಇರೋದು 5, 10, 15 5 ರೂಪಾಯಿ. ಮಿನಿಮಮ್ 5 ರೂಪಾಯಿ ಕಮಮರೇಟಿವ್ ಅಲ್ಲಿ. ಇದು ಸರ್ಕಾರದ ನಿರ್ಧಾರವಾ? ಅಂಚೆ ಇಲಾಖೆ ತೀರ್ಮಾನ ಮಾಡುತ್ತೆ. ಅಂಚೆ ಇಲಾಖೆ ಡಿಸೈಡ್ ಮಾಡೋದು ಸರ್ಕಾರ ಅಲ್ಲ, ಅಂಚೆ ಇಲಾಖೆ ಅಂದ್ರೆ ಸಂಪರ್ಕ, ಈಗ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ. ಆ ಸಚಿವರು ಯಾರು ಅವ್ರ ಅಧಿಕಾರಿಗಳು ಏನಿರ್ತಾರೆ ಅವ್ರು ಡಿಸೈಡ್ ಮಾಡ್ತಾರೆ. ಆಮೇಲೆ ವಿಶೇಷವಾಗಿ ಏನಂದ್ರೆ ಆರಂಭದಲ್ಲಿ ಮೊದಲು ನಮ್ಗೆ 5 ಪೈಸೆ 2 ಪೈಸೆ 60 ಪೈಸೆ ಈ ತರ ಬರ್ತಾ ಇತ್ತು. ಆಮೇಲೆ ಮಧ್ಯದಲ್ಲಿ ಈಗ ಸಂದರ್ಭ ಬಂದಾಗ, ಈಗ ನೋಡಿ 48ರಲ್ಲಿ ಗಾಂಧೀಜಿ ಸ್ಟ್ಯಾಂಪ್ ಬಿಡುಗಡೆ ಆಯ್ತಲ್ಲ, ಆ ಕಾಲಕ್ಕೆ 10 ರೂಪಾಯಿ ಸ್ಟ್ಯಾಂಪ್ ರಿಲೀಸ್ ಮಾಡಿದ್ರು. ಆ ಕಾಲಕ್ಕೆ ದೊಡ್ಡ ದೊಡ್ಡ ಮೌಲ್ಯ. ಆದ್ರೆ ಅದು ಆ ನಂತರ 10 ರೂಪಾಯಿಂದೆಲ್ಲ ಮಾಡ್ತಿರ್ಲಿಲ್ಲ. ಆಮೇಲೆ ಬೇರೆ ಬೇರೆ ಆ ಸಮಯ ಸಂದರ್ಭ ಬಂದಾಗ ಬೇರೆ ಬೇರೆ, ಈಗ 100 ಇಯರ್ಸ್ದು ಈಗ ರಾಮಾಯಣ ಬಂತು. ರಾಮಾಯಣದಲ್ಲಿ 50 ರೂಪಾಯಿ 10 ರೂಪಾಯಿ 25 ರೂಪಾಯಿ ಒಂದು ದೊಡ್ಡ ಗ್ರೂಪಲ್ಲಿ ಅದಕ್ಕೆ MS ಏನು ಮಿನಿಯೇಚರ್ ಶೀಟ್ ಅಂತಾರೆ. ಅಷ್ಟು ಒಂದು ಕಡೆ ಸಿಗುತ್ತೆ, ಬಿಡಿಯಾಗೂ ಸಿಗುತ್ತೆ, ಮಿನಿಯೇಚರ್ ಶೀಟಲ್ಲೂ ಸಿಗುತ್ತೆ. ಈಗ ನಮ್ಮಲ್ಲಿ ಹೇಗಿದೆ ಕಲೆಕ್ಷನ್ ಅಂದ್ರೆ, ಬಿಡಿಯಾಗಿ ಕಲೆಕ್ಟ್ ಮಾಡೋರಿದ್ದಾರೆ, ಮಿನಿಯೇಚರ್ನೇ ಕಲೆಕ್ಟ್ ಮಾಡೋರಿದ್ದಾರೆ. ಅದ್ರ ಜೊತೆಗೆ ಫಸ್ಟ್ ಡೇ ಕವರ್, ಮೊದಲ ದಿನದ ಕವರ್ ಅಂತ ಬರುತ್ತಲ್ಲ, ಕೋಟೆ ಅಂತ, ಅದು ಏನದು ಈ ಸ್ಟ್ಯಾಂಪ್ ಹಾಕಿ ಸೀಲ್ ಹಾಕಿರ್ತಾರೆ. ಸೀಲಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಭಾಷೆಯಲ್ಲಿ ಕ್ಯಾನ್ಸಲೇಷನ್ ಅಂತಾರೆ. ಆ ಕ್ಯಾನ್ಸಲೇಷನ್ ಆಗ್ತಾರೆ, ಅದು ಅವತ್ತಿಂದು ಸೀಲ್ ಬೀಳೋದು ಅದು ಇಂಪಾರ್ಟೆಂಟ್. ಅದನ್ನೇ ಕಲೆಕ್ಟ್ ಮಾಡ್ತಾರೆ. ಅದನ್ನು ಕಲೆಕ್ಟ್ ಮಾಡ್ತಾರೆ. ಹೌದು, ಆ ದಿನಾಂಕ ಇಂಪಾರ್ಟೆಂಟ್. ಸ್ಪೆಷಲ್ ಅಂಚೆ ಚೀಟಿಗೆ ಸಂಬಂಧಪಟ್ಟಿದ್ದು ಕ್ಯಾನ್ಸಲೇಷನ್ ಬರುತ್ತೆ. ಅಂಚೆ ಚೀಟಿಗೆ ಸಂಬಂಧಪಟ್ಟಿದ್ದು ಒಂದು ಫಸ್ಟ್ ಡೇ ಕವರ್ ಅಂತ ಬರುತ್ತೆ. ಅಂಚೆ ಚೀಟಿಗೆ ಸಂಬಂಧಪಟ್ಟಿದ್ದು ಬ್ರೋಚರ್ ಅಂತ ಬರುತ್ತೆ. ಅಂಚೆ ಚೀಟಿಗೆ ಸಂಬಂಧಪಟ್ಟಿದ್ದು ಮಿನಿಚರ್ ಶೀಟ್ ಬರುತ್ತೆ. ಅದಕ್ಕೊಂದು ವಿಶೇಷ ಸಮಾರಂಭ ಮಾಡ್ತಾರೆ. ಆ ಸಮಾರಂಭದಲ್ಲಿ ಅದನ್ನು ಬಿಡುಗಡೆ ಮಾಡ್ತಾರೆ. ನಾನು ಇದು ತುಂಬಾ ಕುತೂಹಲ ಏನು ಅಂತಂದ್ರೆ, ಒಂದು ಸ್ಟ್ಯಾಂಪ್ ರಿಲೀಸ್ ಅನ್ನೋ ಬಹಳ ದೊಡ್ಡ ಮೂಮೆಂಟ್ ಅಲ್ವಾ? ಹೌದು, ದೊಡ್ಡ ಮೂಮೆಂಟ್. ನಾವು ದೊಡ್ಡ ಸಂಭ್ರಮ, ಆಸಕ್ತರು ಕಾಯ್ತಾ ಇರ್ತೀವಿ ನಾವು ಯಾವಾಗ ನಮ್ಗೆ ಸಿಗುತ್ತೆ ಅಂತ. ಸಾಮಾನ್ಯ ಜನರಿಗೆ ಗೊತ್ತೇ ಇಲ್ಲ, ಸ್ಟ್ಯಾಂಪ್ ಬರುತ್ತೆ, ಅಂಚೆ ಚೀಟಿ ಬಂತು. ಅದರ ಜೊತೆಗೆ ಇನ್ನೊಂದು ಹೇಗಿದೆ ಅಂದ್ರೆ ನೋಡಿ, ಈಗ ಆಯಾ ಕೆಲವು ದಿನ ವಿಶೇಷ ಇರುತ್ತೆ. ಈಗ 10ನೇ ತಾರೀಕು 10ನೇ ತಿಂಗಳು 10ನೇ ಇಸ್ವಿ 10/10/10 ಅದು ಆ ಸೀಲ್ ಹಾಕೊಳ್ಳಕ್ಕೆ ನಾವು ಆಸಕ್ತರು ಕಾಯ್ತಾ ಇರ್ತೀವಿ.
ಎಷ್ಟು ಜನಕ್ಕೆ ಸಿಗುತ್ತೆ ಆ ಥರ? ನಾವು ಯಾರು ಬೇಕಾದ್ರೂ ಅವತ್ತು ಸೀಲ್ ಹಾಕ್ಸ್ಕೊಂಡು ಬರ್ಬೋದು. ಅಂಚೆ ಇಲಾಖೆ ಆ ದಿನ ಅಂಚೆ ಮಾತ್ರ ಹಾಕ್ತಾರೆ. ಅವತ್ತು ಮಾತ್ರ ಸಿಗುತ್ತೆ. ಅದು ನಮ್ ಲೈಫ್ ಲಾಂಗ್ ಅದೊಂದು ಗುರುತು. ಅದನ್ನ ಪ್ರಿಸರ್ವ್ ಮಾಡ್ತೀರಾ ಡೇಟ್ ಅನ್ನ? ಹೌದು. ಈಗ 6/12/24 6/12/24 ಅದು ಉಲ್ಟಾ. ಎಲ್ಲ ಇದೆ ಸ್ಟಾಂಪ್, ಬರೀ ಸ್ಟಾಂಪ್ ಕಲೆಕ್ಷನ್ಸ್ ಅಲ್ಲ, ಈ ತರದ ಡೇಟ್ಗಳು. ಡೇಟ್ಗಳು. ಆಮೇಲೆ ಇನ್ನೊಂದು ಅಂದ್ರೆ PPC ಅಂತ ಹೇಳ್ತೀವಿ, ಪಿಕ್ಚರ್ ಏನು ಪರ್ಮನೆಂಟ್ ಪಿಕ್ಚೋರಿಯಲ್ ಕ್ಯಾನ್ಸಲೇಷನ್ ಅಂತ. ಅಂದ್ರೆ ಈಗ ಬೆಂಗಳೂರಲ್ಲಿ ಒಂದು 5-6 ಕಡೆ ಇದೆ. ಈಗ ಬನ್ನೇರುಘಟ್ಟ ಇದೆ, 9 ಅಥವಾ 9 ಇದೆ. ಅದು ಬನ್ನೇರುಘಟ್ಟ ಇದೆ, ಬಸವನಗುಡಿ ಇದೆ, ಆಮೇಲೆ GPO ಇದೆ, ಹೈಕೋರ್ಟ್ ಇದೆ. ಅಂದ್ರೆ ಏನು ಅಂದ್ರೆ ಅದು ನಿಮ್ಗೆ ರೆಗ್ಯುಲರ್ ಆಗಿ ಎಲ್ರಿಗೂ ಸಿಗಲ್ಲ. ಆ ಅಂಚೆ ಇನ್ನೊಂದು ಫಿಲಾಟ್ ವಿಭಾಗ ಇರುತ್ತೆ, ಅವ್ರು ನಮ್ಗೆ ಈ ತರ ಸೀಲ್ ಬೇಕು ಅಂದ್ರೆ ಅಲ್ಲಿ ಲಭ್ಯ ಇರುತ್ತೆ, ಸ್ಪೆಷಲ್ ಸೀಲ್ ಹಾಕೊಡ್ತಾರೆ. ಆಮೇಲೆ ಪ್ರೇಕ್ಷಣೀಯ ಸ್ಥಳ, ಇಂಪಾರ್ಟೆನ್ಸ್, ಹಿಸ್ಟಾರಿಕಲ್ ಪ್ಲೇಸಸ್, ಅದು ಪರ್ಮನೆಂಟ್ ಪಿಕ್ಚರ್ ಕ್ಯಾನ್ಸಲೇಷನ್ ಇರುತ್ತೆ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ. ಈ ತರ ಸೀಲ್ ಬೇಕು ಅಂದ್ರೆ ಹಾಕೊಡ್ತಾರೆ. ಈಗ ನಂದಿ ಬೆಟ್ಟದಲ್ಲಿ ಇದೆ, ಈಗ ಮಂಗಳೂರು ಮಂದಾರ್ತಿಲಿದೆ, ಮಂಗಳೂರು ಇದಿದೆ, ಹಂಪಿ ಕಡೆ ಹಂಪಿಲಿ ಸಿಗುತ್ತೆ. ಏನ ಸೀಲ್ ಏನು ಇರುತ್ತೆ ಅದರಲ್ಲಿ? ಅದು ಏನಂದ್ರೆ ಇದು ಆ ಕ್ಷೇತ್ರದ್ದು ಸೀಲ್ ಇರುತ್ತೆ. ಆ ಸೀಲ್ ಇದು ನಮ್ಗೆ ಇಂಪಾರ್ಟೆಂಟ್. ಪ್ರತಿನಿಧಿಸುತ್ತದೆ ಅದು. ಆ ಸೀಲ್ ಕಲೆಕ್ಟ್ ಮಾಡ್ಕೊಳ್ಳೋದು. ನೀವು ಹಂಪಿಗೆ ಹೋದ್ರೆ ಕೃಷ್ಣದೇವರ ರೂಪ ಇರೋದು ಸೀಲ್ ಇರುತ್ತೆ, ಅದು ಕ್ಯಾನ್ಸಲೇಷನ್ ಅಂತಾರೆ. ಹಂಪಿ ಕಲ್ಲಿನ ಕಲ್ಲಿನ ರಥ ಇದೆ ಅಲ್ಲಿ. ನಮ್ಗೆ ಕಲೆಕ್ಟ್ ಮಾಡ್ಕೋಬೋದಾ? ಯಾರು ಬೇಕಾದ್ರೆ ಮಾಡ್ಕೋಬಹುದು. ಈಗ ಕೃಷ್ಣದೇವರ ಸ್ಟಾಂಪ್ ರಿಲೀಸ್ ಮಾಡಿದ್ದಾರೆ, ನಾವು ಆ ಕವರ್ ಮೇಲೆ ಸ್ಟಾಂಪ್ ಹಾಕೊಂಡು ಕಲ್ಲಿನ ರಥ ಸೀಲ್ ಹಾಕ್ಸ್ಕೊಂಡ್ರೆ ನಮ್ಗದು ಎಕ್ಸಿಬಿಷನ್ ಒಳ್ಳೆ ಇದಾಗುತ್ತೆ. ಅದನ್ನೆಲ್ಲ ಎಕ್ಸಿಬಿಷನ್ ಮಾಡ್ತೀವಿ ನಾವು. ಈ ಸ್ಟಾಂಪ್ ಕಲೆಕ್ಷನ್ ಅಂತಕ್ಕಂಥದ್ದು ಯಾವಾಗಿಂದ ಶುರು ಆಗಿರ್ಬೋದು ನಿಮ್ ಪ್ರಕಾರ? ಅದು ಒಂದು 1800 ಏನು ಚಿಲ್ಲರೆ ಏನು ಬ್ರಿಟನ್ನಿಂದ ಸ್ಟಾರ್ಟ್ ಆಯ್ತಲ್ಲ, ಆರಂಭದಿಂದಾನೇ ಅದು ಬಂದಿದೆ. ಆರಂಭದಿಂದಾನೇ ಹವ್ಯಾಸ. ಅದೇನಂದ್ರೆ ನಿಧಾನ ಬ್ರಿಟನ್ನಿಂದ ಹರಡಿರೋದು. ಅದು ಒಬ್ಬ ಬ್ರಿಟಿಷ್ ವ್ಯಕ್ತಿ ಪೆನ್ನಿ ಬ್ಲಾಕ್ ಅಂತ ಫಸ್ಟ್ ಸ್ಟಾಂಪ್ ರೀ, ಅಂಚೆ ಚೀಟಿಗಳ ಶೀಟ್ಗಳನ್ನ ತನ್ನ ಮನೆ ಗೋಡೆಗೆ ಅಂಟಿಸಿದ್ನಂತೆ. ರೋಲೆಂಡ್ ಇಲ್ಲ. ಒಬ್ಬ ಇಂಗ್ಲೆಂಡ್ ವ್ಯಕ್ತಿ ಅಂಚೆ ಚೀಟಿಗಳ ಒಂದು ಶೀಟ್ ಅಲ್ಲಿ ಸುಮಾರು ಅಂಚೆ ಚೀಟಿಗಳು ಅದನ್ನ ಗೋಡೆಗೆ ಅಂಟಿಸ್ಬಿಟ್ಟು ಅವಾಗಿಂದ ಅದು ಅಂಚೆ ಚೀಟಿ ಸಂಗ್ರಹ ಸ್ಟಾರ್ಟ್ ಆಗಿದೆ. ಅಂಚೆ ಬ್ರಿಟನ್ ರಾಣಿ ಎಲಿಜಬೆತ್ ನಂಬರ್ 1 ಸ್ಟಾಂಪ್ ಕಲೆಕ್ಟರ್ ಇನ್ ದ ವರ್ಲ್ಡ್ ನಾವು. ಯಾರು? ಬ್ರಿಟನ್ ರಾಣಿ. ಅವರು ದೊಡ್ಡ ಅವರು ಬ್ರಿಟನ್ ನಿಂದ ಏನೇನ್ ಸ್ಟಾಂಪ್ ರಿಲೀಸ್ ಆಗುತ್ತೆ ಒಂದು ಸೆಟ್ ಅವ್ರ ಹತ್ರ ಹೊರಟೋಗುತ್ತೆ. ಈಗ ಅವ್ರ ಹತ್ರ ಎಂತ ಕಲೆಕ್ಷನ್ ಇದೆ ಅಂದ್ರೆ ಅದ್ಭುತ. ಪ್ರಪಂಚದಲ್ಲಿ. ಮತ್ತೆ ಇನ್ನೊಂದು ನೋಡಕ್ ಹೋಗಿದ್ರೆ ಯಾವ್ದಾದ್ರು ದೇಶದ ನೀವು ಸ್ಟಾಂಪ್ ತಗೊಂಡಿದ್ರೆ ಆ ದೇಶದ ಹೆಸರು ಆ ಸ್ಟಾಂಪ್ ಮೇಲೆ ಬರೆದಿರ್ತಾರೆ. ಈಗ ನಮ್ದು ಭಾರತದ ತಗೊಳಿದ್ರೆ ಭಾರತ ಮತ್ತೆ ಇಂಡಿಯಾ ಅಂತ ಹಾಕಿರ್ತಾರೆ. ಅದರ ಜೊತೆ ಅದ್ರ ವ್ಯಾಲ್ಯೂ, ಅದರದ ಜೊತೆ ಅದ್ ಏನದು ಸ್ಟಾಂಪ್ ಫಿಶ್ ಅಂತ ಒಂದು ಬರೆದಿರ್ತಾರೆ. ನೀವು US ಹೋಗಿದ್ರೆ US ಅಂತ ಹಾಕಿರ್ತಾರೆ. ನೀವು ಜರ್ಮನಿಗೆ ಹೋಗಿದ್ರೆ ಡಾಯ್ಚ್ಲೆಂಡ್ ಅಂತ ಹಾಕಿರ್ತಾರೆ. ಫ್ರಾನ್ಸ್ ಹೋಗಿದ್ರೆ ಫ್ರಾನ್ಸ್ ಅಂತ ಹಾಕಿರ್ತಾರೆ. ಆದರೆ ಗ್ರೇಟ್ ಬ್ರಿಟನ್ ಅವ್ರ ಇದರಲ್ಲಿ ಹೆಸರು ಒಂಚೂರು ಇರಲ್ಲ, ಹಾಕೋದಿಲ್ಲ. ರಾಣಿ ಅಂತ ಅಲ್ಲ, ಇವಾಗ ರಾಣಿ ಇಲ್ಲ, ಈಗ ರಾಜ ಇದ್ದಾರೆ. ಈಗ ಕಿಂಗ್ ಚಾರ್ಲ್ಸ್ ಅವ್ರು ಇದ್ದಾರೆ. ಸೊ ಕಿಂಗ್ ಚಾರ್ಲ್ಸ್ ಅದೊಂದು ಸಿಲ್ವೆಟ್ ಹಾಕಿರ್ತಾರೆ. ಸೊ ಈಗ ಅದಕ್ಕಿಂತ ಮುಂಚೆ ರಾಣಿ ಇದ್ರು, ಕ್ವೀನ್ ಎಲಿಜಬೆತ್. ಅವ್ರಿಗಿಂತ ಮುಂಚೆ ಇದಿರೋದು ಕಿಂಗ್ ಜಾರ್ಜ್ ಅನ್ಸುತ್ತೆ. ಸೊ ಕಿಂಗ್ ಜಾರ್ಜ್ ಸಿಲ್ವೆಟ್ ಎಲ್ಲ ಹಾಕಿರ್ತಾರೆ. ಸೊ ಗ್ರೇಟ್ ಬ್ರಿಟನ್ಗೆ ಅವ್ರು ಫಸ್ಟ್ ಆಗಿ ಇದು ಪ್ರೊವಿಷನ್ ಮಾಡಿರೋದು, ಫಸ್ಟ್ ಆಗಿ ಇದು ಇಶ್ಯೂ ಮಾಡಿರೋದ್ರಿಂದ ಅವ್ರಿಗೆ ಇದು ಸ್ಪೆಷಲ್ ಆಗಿ ಪರ್ಮಿಷನ್ ಕೊಟ್ಟಿರ್ಬೋದು. ಅಂದ್ರೆ ನೀವು ನಿಮ್ದು ದೇಶದ ಹೆಸರು ಬರೆಯೋದು ಬೇಡ, ನಿಮ್ದು ರಾಜ ಅಥವಾ ರಾಣಿದು ಯಾರ್ದಾದ್ರು ಮೊನಾರ್ಕ್ ಇದ್ದಿರೋದು ಸಿಲ್ವೆಟ್ ನೀವು ಹಾಕ್ಬೋದು. ಯಾಕೆ ಕಾರಣ ಅಂತಂದ್ರೆ ಇಡೀ ವಿಶ್ವಕ್ಕೆ ಅಂಚೆ ಚೀಟಿ ಇದನ್ನ ಪರಿಚಯಿಸಿದ್ದು ಬ್ರಿಟನ್. ಆವಾಗ ಏನಾಗುತ್ತಂದ್ರೆ ಅವ್ರಿಗೊಂದು ಪ್ರಾವಿಷನ್ ಇದೆ, ಸ್ಪೆಷಲ್ ಪ್ರಾವಿಷನ್. ಇದು ಇಡೀ ವಿಶ್ವದ ಅಂಚೆ ಚೀಟಿ ಇದು ಪೋಸ್ಟಲ್ ವ್ಯವಹಾರ ನೋಡೋದು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ, UPU. ಅದು ಎಲ್ಲಾ ದೇಶಗಳ ಇದಕ್ಕೆ ಸಂಪರ್ಕ ಇರುತ್ತೆ. ಈಗ ನಾವು ಇಂಟರ್ಪೋಲ್ ಅಂತೀವಲ್ಲ, ಹಾಗೆ ಆ ತರ ಅನ್ನೋದೇ ಅದು ಮುಖಾಂತರ ಅದು ಪ್ರಾವಿಷನ್ ಕೊಟ್ಟಿದೆ. ಕೇವಲ ಬ್ರಿಟನ್ ಮಾತ್ರ ಅವ್ರ ಹೆಸರು ಹಾಕೊಳ್ಳೋದಿಲ್ಲ, ಬಟ್ ಅದು ಲೋಗೋ ಇರುತ್ತೆ. ಅದು ಇವ್ರು ಹೇಳಿದಾಗೆ ಒಂದು ಯಾರು ಇರ್ತಾರೆ ರಾಜ, ಅಥವಾ ಇವಾಗ ರಾಜ ಇರೋದು, ಮುಂಚೆ ರಾಣಿ ಎಲಿಜಬೆತ್ ಅವರಿದ್ರು, ಈಗ ರಾಜ ಚಾರ್ಲ್ಸ್ ಇದ್ದಾರೆ. ಸೊ ರಾಜ ಚಾರ್ಲ್ಸ್ದು ಅವ್ರದ್ದು ಸಿಲ್ವೆಟ್ ಹಾಕಿರ್ತಾರೆ, ಒಂದು ಕಾರ್ನರ್ ಅಲ್ಲಿ ಹಾಕಿರ್ತಾರೆ. ಬಿಟ್ಟರೆ ಬೇರೆ ಯಾವ ದೇಶಕ್ಕೂ ಅವಕಾಶ ಇಲ್ಲ, ಅದು ಬ್ರಿಟನ್ ಮಾತ್ರ. ಇನ್ನೆಲ್ಲಾ ದೇಶಗಳು ಹೆಸರು ಹಾಕ್ಬೇಕು. ಭಾರತದ ಬಗ್ಗೆ ಮಾತಾಡಿ. ಭಾರತದಲ್ಲಿ ಎಷ್ಟು ಜನ ಇರಬಹುದು ಬಹುಶಃ ಈ ತರ ಸ್ಟಾಂಪ್ ಕಲೆಕ್ಟ್ ಮಾಡ್ತಕ್ಕಂಥ? ಲಕ್ಷಾಂತರ ಜನ. ಈಗ ಒಂದು ಸ್ಟಾಂಪ್ ಬಂದ ಕೂಡಲೇ ಕಾಯ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ ಸ್ಟಾಂಪ್ ಕಲೆಕ್ಟ್ ಮಾಡೋಕ್ಕೋಸ್ಕರ. ಹೌದು.
ಫಸ್ಟಿಗೆ ಪರ್ಚೇಸ್ ಮಾಡ್ತಾರಾ? ಅಲ್ಲ, 2-3 ಥರ ಇದಿದೆ ಅವ್ರು ಕಲೆಕ್ಷನ್ ಮಾಡೋದು. ಒಂದೇನು ಅಂತಂದರೆ ಅವ್ರು ಮೊದಲೇ ಪೋಸ್ಟ್ ಆಫೀಸಲ್ಲಿ ಒಂದು ಈ ಫಿಲಾಟ್ಲಿಕ್ ಸೆಕ್ಷನ್ ಅಂತ ಇರುತ್ತೆ, ಅಂಚೆ ಚೀಟಿ ವಿಭಾಗ, ಸಂಗ್ರಹ ವಿಭಾಗ ಅಂತ. ಅವ್ರ ಹತ್ರ ಒಂದು ಅಕೌಂಟ್ ಓಪನ್ ಮಾಡಿರ್ತಾರೆ. ಓ, ನೀವೆಲ್ಲ ಅಕೌಂಟ್ ಓಪನ್ ಮಾಡಬೇಕು. ಅಕೌಂಟ್ ಓಪನ್ ಮಾಡಿರ್ತಾರೆ, PD ಅಂತ ಹೇಳ್ತಾರೆ, PD ಡೆಪಾಸಿಟ್ ಅಕೌಂಟ್ ಅಂತ. ನಾವು ಈಗ ಏನಾಗುತ್ತೆ, ನಾವು ಇಷ್ಟು ಅಂತ ಡಿಪಾಸಿಟ್ ಇಟ್ಬಿಟ್ಟಿರ್ತೀವಿ. ರಿಲೀಸ್ ಆಗಿದ ತಕ್ಷಣ ಅಷ್ಟು ಆ ತಿಂಗಳದೇನು ರಿಲೀಸ್ ಆಗಿದೆ ಅಷ್ಟು ಅವರು ಒಂದು ಕವರಲ್ಲಿ ಕಳಿಸ್ತಾರೆ. ಇನ್ನು ಕೆಲವರು ನೇರವಾಗಿ ನೇರವಾಗಿ ಪೋಸ್ಟ್ ಆಫೀಸ್ ಹೋಗಿ ಆ ತಿಂಗಳು ಏನು ರಿಲೀಸ್ ಇದೆ, ಅವತ್ತೇನು ರಿಲೀಸ್ ಆಗಿದೆ ಅದನ್ನೆಲ್ಲ ನಾವು ನಮ್ಗೆ ಬೇಕಾದಷ್ಟು ಪ್ರಮಾಣದಲ್ಲಿ ತೊಗೊಂಡ್ಬಿಡ್ತೀವಿ. ಸೊ ಫಿಲಾಟ್ಲಿಕ್ ಡೆಪಾಸಿಟ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ₹1,000 ಅಥವಾ ₹2,000 ಕಟ್ಟಬೇಕು. ಅದಾಗಿದ ನಂತರ ನಮಗೆ ಆ ತಿಂಗಳಲ್ಲಿ ಅಥವಾ ಏನು ರಿಲೀಸ್ ಆಗಿರೋದು, ನನಗೆ ಎಷ್ಟು ಸ್ಟ್ಯಾಂಪ್ ಬೇಕು, ನನಗೆ ಎಷ್ಟು ಕವರ್ ಬೇಕು, ಫಸ್ಟ್ ಡೇ ಕವರ್ ಬೇಕು, ನನಗೆ ಬ್ರೋಷರ್ ಬೇಕು. ಈಗ ಕೆಲವ್ರು ಏನು ಮಾಡ್ತಾರೆ, ಬ್ಲಾಕ್ ಆಫ್ 4 ಅಂತ ಕಲೆಕ್ಟ್ ಮಾಡ್ತಾರೆ, ಬ್ಲಾಕ್ ಆಫ್ 6 ಅಂತ ಕಲೆಕ್ಟ್ ಮಾಡ್ತಾರೆ. ಈಗ ನೀವು ಒಂದು ಫುಲ್ ಸ್ಟ್ಯಾಂಪ್ ಶೀಟ್ ನೋಡಿದರೆ ಒಂದು ಕಾರ್ನರಲ್ಲಿ 4 ಕಲರ್ ಇರುತ್ತೆ. ಓಕೆ, ಅದಕ್ಕೆ ನಾವು ಕೆಲವರು ಟ್ರಾಫಿಕ್ ಲೈಟ್ಸ್ ಅಂತ ಕರೀತಾರೆ. ಸೊ ಅದನ್ನ ನಾನು ಕಲೆಕ್ಟ್ ಮಾಡ್ತಾರೆ, ಫುಲ್ ಶೀಟು ಕಲೆಕ್ಟ್ ಮಾಡ್ತಾರೆ. ಬ್ಲಾಕ್ ಆಫ್ 4 ಅಥವಾ ಸಿಂಗಲ್ ಸ್ಟ್ಯಾಂಪ್ ಕಲೆಕ್ಟ್ ಮಾಡಿದ್ರೆ ಆ 4 ಕಲರ್ಸ್ ಬೇಕಂತ ಕೇಳ್ತಾರೆ ಅವರು. 4 ಕಲರ್ಸ್ ಏನಂತ ತೋರಿಸೋ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಆ ಸ್ಟಾಂಪ್ ಮುದ್ರಣ ಮಾಡಕ್ ಆ ಕಲರ್ ಯೂಸ್ ಮಾಡಿರೋದು. ಓಹೋ, ಈ ಕಲರ್ಗಳನ್ನು ಬಳಸಲಾಗಿದೆ ಒಂದು ಶೀಟ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಇರುತ್ತೆ, ಅದಿರುತ್ತೆ. ಅದನ್ನ ಕಲೆಕ್ಟ್ ಮಾಡೋದು ದೊಡ್ಡ ಹವ್ಯಾಸ. ಅದು ಸೇರ್ಕೊಂಡು 4 ಕಲೆಕ್ಟ್ ಮಾಡೋರಿದ್ದಾರೆ. ಅದರದೇ ಒಂದು ಕಲೆಕ್ಟರ್ಸ್ ಒಂದು ಗ್ರೂಪ್ ಇದೆ, ಅದೇ ಸೆಪರೇಟ್ ಗ್ರೂಪ್ ಇದೆ. ಅದೇ ಸೆಪರೇಟ್ ಏನೇನು ಗ್ರೂಪ್ಗಳಿದೆ ಕಲೆಕ್ಷನ್ಸ್ ಅಲ್ಲಿ ಹೇಳಿ ಸರ್. ಇದು ಒಂದು ಆರಂಭದಲ್ಲಿ ಬಂದಿದ್ದು, ಈಗ ಏನು ಅಂತಂದ್ರೆ ಈಗ ಈಗಿನ ಎಲ್ಲ ಈ ಮಿಂಟ್ ಅಂತ ಹೇಳ್ತಾರೆ, ಅನ್ಯೂಸ್ಡ್ ಅಂತ, ಅಂದ್ರೆ ಸೀಲ್ ಬೀಳದೆ ಇರೋದು ಅನ್ಯೂಸ್ಡ್ ಮಿಂಟ್ ಅಂತಾರೆ. ಲಾಂಗ್ ಬ್ಯಾಕ್ ಮೊದಲಿನಿಂದಾನು ಯೂಸ್ಡ್ ಸ್ಟ್ಯಾಂಪ್ಸ್ ಜಾಸ್ತಿ ಬಳಸ್ತಿದ್ರು, ಕಲೆಕ್ಟ್ ಮಾಡ್ತಿದ್ರು, ಸೀಲ್ ಬಿದ್ದಿರೋದನ್ನ ಬಳಸ್ತಿದ್ರು. ಆಮೇಲೆ ಇವತ್ತಿಗೂ ಸ್ವಾತಂತ್ರ್ಯ ಪೂರ್ವದ್ದು ಭಾರತ, ಬ್ರಿಟನ್ದು ಎಲ್ಲ ಸೀಲ್ ಬಳಸಿರೋ ಸ್ಟ್ಯಾಂಪ್ ತುಂಬಾ ವ್ಯಾಲ್ಯೂ. ಅದು ಬಳಸಿರ್ಬೋದು, ಅದು ಮತ್ತು ರೇರ್ ಸಿಗಲ್ಲ. ಆದ್ರೆ ಇತ್ತೀಚೆಗೆ ಏನಾಗಿದೆ, ನಮ್ದು ಮಿಂಟ್ ಕೂಡ ಅಂದ್ರೆ ಅನ್ಯೂಸ್ಡ್ ಸ್ಟ್ಯಾಂಪ್ಸ್, ಯೂಸ್ ಮಾಡದೇ ಇರೋ ಸ್ಟ್ಯಾಂಪ್ ಹೊಸದಾಗಿ ಬಂದಿದ ತಕ್ಷಣ ನಾವು ತಗೊಂಡು ನಾವು ನಮ್ಮ ಆಲ್ಬಮ್ ಹಾಕೋತೀವಿ, ಆ ಥರನೇ ಇದೆ. ಆಮೇಲೆ ಮಿನಿಯೇಚರ್ ಶೀಟ್ ಅಂತಾರೆ. ಈಗ ನಿಮಾನ್ಸ್ ಮನೆ 3 ಸ್ಟ್ಯಾಂಪ್ ರಿಲೀಸ್ ಮಾಡಿದೆ, 3 ಸೇರ್ಸ್ ಒಂದು ಮಿನಿಯೇಚರ್ ಅಂತಾರೆ, ಅದನ್ನ ಕಲೆಕ್ಟ್ ಮಾಡೋರು ಇದ್ದಾರೆ. ಆಮೇಲೆ ತುಂಬಾ ಈಗ ಇತ್ತೀಚೆಗೆ ಅದು ಹೊರಟಾಯ್ತು, ಪರ್ಫ್ಯೂಮ್ ಸ್ಟ್ಯಾಂಪ್ಸ್ ಅಂತ ಇತ್ತು. ಈಗ ಒಂದು ಸ್ಟ್ಯಾಂಪ್ ಅಲ್ಲಿ ಆಯಾ ಕಮರ್ಷಿಯಲ್ ಸಂಸ್ಥೆಗಳಿಗೆ ಅವ್ರು ಏನ್ ಮಾಡ್ತಾರೆ, ಅವರು ಅದನ್ನ ಸ್ಟ್ಯಾಂಪ್ ಹಾಕಿ ಕಳಿಸೋರು. ಅದರಲ್ಲೊಂದು ರಂಧ್ರಗಳು ಕೊರೆದಿರೋರು, ಅವ್ರ ಸಂಸ್ಥೆ ಹೆಸರು ಏನೋ, ಅದು ಪರ್ಫ್ಯೂಮ್ ಸ್ಟ್ಯಾಂಪ್ಸ್. ಆ ಪರ್ಫ್ಯೂಮ್ ಸ್ಟ್ಯಾಂಪ್ಸ್ ಒಂದು ಕಲೆಕ್ಟರ್ಸ್ ಬ್ರಿಟನ್ ಒಂದು ಗ್ರೂಪ್ ಇದೆ. ಅದು ಇತ್ತೀಚೆಗೆ ಅದು ಕಡಿಮೆ ಆಯ್ತು, ಬಟ್ ತುಂಬಾ ವರ್ಷಗಳಿಂದ ಅದು ಚಾಲ್ತಿಲಿತ್ತು. ಆ ಥರ ಬೇರೆ ಕಲೆಕ್ಟ್ ಮಾಡೋರು. ಆಮೇಲೆ ಒಂದೇನು ಅಂತಂದ್ರೆ, ಈಗ ಕೆಲವು ಸ್ಟ್ಯಾಂಪ್ ರಿಲೀಸ್ ಏನಂದ್ರೆ ಮೀನುಗಳಿಗೆ ಸಪ್ರೇಟು, ಆನೆಗೆ ಸಪ್ರೇಟು, ಟೈಗರ್ ಸಪ್ರೇಟು, ಆಮೇಲೆ ಸಿಂಹ ಸಪ್ರೇಟು, ಆಮೇಲೆ ಪ್ರಾಣಿಗಳನ್ನು ಕಲೆಕ್ಟ್ ಮಾಡೋರು, ಒಂದೊಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡು ಸಂಗ್ರಹ ಮಾಡೋರಿದ್ದಾರೆ. ಎಲ್ಲಾನು ಸಂಗ್ರಹ ಮಾಡಕ್ಕಾಗಲ್ಲ ಅಂತ ಉದ್ದೇಶ. ಆಮೇಲೆ ಟ್ರಯಾಂಗುಲರ್ ಸ್ಟ್ಯಾಂಪ್ ಇದೆ, ಆಮೇಲೆ ಆಮೇಲೆ ಅರಣ್ಯ ಸ್ಟ್ಯಾಂಪ್ ಇದೆ, ಆಮೇಲೆ ರೌಂಡ್ ಶೇಪ್. ಅದ್ರಲ್ಲಿ ಈಗ ಇನ್ನೊಂದು ಇತ್ತೀಚೆಗೆ ಬಂದಿರೋದು ಯೂನಿಕ್ ಸ್ಟ್ಯಾಂಪ್ ಅಂತ. ಬೇರೆ ಕಲರ್ ಇರುತ್ತೆ. ಈಗ ಬಾಳೆಹಣ್ಣು ಕಲರ್ ಇದೆ, ಹಣ್ಣುಗಳ ಕಲರ್ ಇದೆ, ಇನ್ನೊಂದೇನೋ ಕಲರ್ ಇದೆ. ಆಮೇಲೆ ಯಾವ್ದೋ ಬೆಟ್ಟದ ಎಸೆನ್ಸ್, ಆ ಮಣ್ಣಿನಿಂದ ತಯಾರು ಮಾಡಿರ್ತಾರೆ, ಅದೊಂದು. ನನ್ನ ಹತ್ರ ಇದಿದೆ, ಏನೋ ದನದ ಮಾಂಸದ್ದು ಚರ್ಮ ಉಪಯೋಗಿಸಿ ಮಾಡಿರೋದು ಅದಿದೆ. ಆಮೇಲೆ ಆತನ ಬೇರೆ ತರ ಅವ್ರಿ ಆಯಾ ಸಂದರ್ಭಗಳಲ್ಲಿ. ಆಮೇಲೆ ಎಂಬೋಸ್ಡ್ ಅಂತ ಬರುತ್ತೆ, ಅದು ಈಗ ನಾವು ಮಾಮೂಲಿ ದಪ್ಪದಾಗ ಕಾಣುತ್ತೆ, ಗೊತ್ತಾಗುತ್ತೆ ಅದು ಮುಟ್ಟಿದ ತಕ್ಷಣ. ಆತರ ಎಂಬೋಸ್ಡ್ ಸ್ಟ್ಯಾಂಪ್ ಇಂತಿದೆ. ಈಗ ತರಾವರಿ ಸ್ಟಾಂಪ್ ಅಂತ ವಾಸನೆ ನಮ್ಮಲ್ಲಿ ಸ್ಯಾಂಡಲ್ವುಡ್ ಸ್ಟಾಂಪ್ ರಿಲೀಸ್ ಮಾಡಿದಾಗ ಅದು ಸ್ಯಾಂಡಲ್ವುಡ್ ಸ್ಮೆಲ್ ಬರೋ ತರ ಮಾಡಿದ್ದಾರೆ. ನಮ್ ಕನ್ನಡದಲ್ಲಿ ಎರಡು ಮೂರು ಇದೆ. ಒಂದು ಅಂದ್ರೆ ನಮ್ದು ಸ್ಯಾಂಡಲ್ವುಡ್, ಅದು ಮೈಸೂರು ಮಲ್ಲಿಗೆ, ಆಮೇಲೆ ರೋಸ್ ಮೂರಿದೆ. ಆಮೇಲೆ ಇನ್ನೊಂದು ಕಾಫಿ ಬಿಡುಗಡೆ ಮಾಡಿದ್ದಾರೆ, ಆಯಿಲ್ ರಿಲೀಸ್ ಮಾಡಿದ್ದಾರೆ. ಆಯಿಲ್ ಇದೆ, ಹೌದು. ಇದು ಸುಗಂಧ ತೈಲಗಳದು 4 ಟೈಪ್ ಇದೆ. ಬಟ್ ಅದು ಈಗಲೂ ನೀವು ಅದು ಇಲ್ಲಿ ಇಟ್ಟಿದ ತಕ್ಷಣ ಇಡೀ ಸ್ಮೆಲ್ ವಾಸನೆ ಹರಡುತ್ತೆ. ಇವತ್ತಿಗೂ ಅದಿದೆ. ಅದೊಂದೇ ಒಂದು ಕಾಫಿನೂ ಬಂದಿದೆ. ಅದು ಸ್ವಲ್ಪ ವಾಸನೆ ಬರಲ್ಲ, ಬಟ್ ಕಾಫಿದು ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಆಯಾ ಸಂದರ್ಭಗಳಲ್ಲಿ ಅದನ್ನ ಉಪಯೋಗಿಸ್ಕೊಂಡು, ಅಂದ್ರೆ ನಮ್ಮ ಅಭಿರುಚಿ ಏನು ಬಳಸ್ತಾರಲ್ಲ, ಕಲೆಕ್ಟ್ ಮಾಡ್ತಾರೆ, ಅವರ ಅಭಿರುಚಿಗೆ ತಕ್ಕಾಗಿ ರಿಲೀಸ್ ಮಾಡ್ತಾರೆ. ಅಂದ್ರೆ ಸ್ಟ್ಯಾಂಪ್ ರಿಲೀಸ್ ಅಂತ ದೊಡ್ಡ ವಿದ್ಯಮಾನ ಅದು. ಆ ಕಾಲಘಟ್ಟದ ಯಾವುದೋ ಒಂದು ಘಟನೆಯನ್ನು ದಾಖಲಿಸ್ತಕ್ಕಂಥದ್ದು, ವ್ಯಕ್ತಿಯನ್ನು ದಾಖಲಿಸ್ತಕ್ಕಂಥದ್ದು ಒಂದು ದೊಡ್ಡ ಪ್ರೌಢತೆ ಅಲ್ವಾ ಅದು. ಈಗ ಏರ್ ಫೋರ್ಸ್ 100 years ಆಯ್ತು, ಅದೊಂದು ಸ್ಟ್ಯಾಂಪ್ ವಿಶೇಷವಾಗಿ ರಿಲೀಸ್ ಮಾಡ್ತಾರೆ. ಆಮೇಲೆ ಇತ್ತೀಚೆಗೆ ಒಂದು ಬೆಳೆದು ಬಂದಿರೋ ಸಂಗತಿ ಅಂದ್ರೆ, ಸ್ಟ್ಯಾಂಪ್ ಜೊತೆಗೆ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಕಾಯಿನ್ ಕೂಡ ರಿಲೀಸ್ ಮಾಡ್ತಾ ಇದೆ. ಈಗ ಯಾವುದೋ ವ್ಯಕ್ತಿಗಳ ಮೇಲೆ, ಈಗ ಇತ್ತೀಚೆಗೆ NT ರಾಮರಾವ್ ಬಿಡುಗಡೆ ಮಾಡ್ತು ಮೊನ್ನೆ, ನಮ್ಮ ಬೇರೆ ಅದು ಒಂದೊಂದು ಸಿಲ್ವರ್ ಅಂದ್ರೆ ಬೆಳ್ಳಿದು
ಒಂದೊಂದು ಅದು 100 ರೂಪಾಯಿ ಅಂತ ವ್ಯಾಲ್ಯೂ ಇಟ್ಟಿರ್ತಾರೆ. ಆದರೆ ಅದು ವಸ್ತು ಅದು ಮೂಲ ಬೆಲೆ ಅದು ಒಂದು 5,000ನೋ 8,000ನೋ ಆಯ್ತಾರೆ ಅಂತೆ. ಅದು ಕಲೆಕ್ಟ್ ಮಾಡೋರ್ದು ಒಂದು ಗ್ರೂಪ್ ಇದೆ, ಈ ಕಾಯಿನ್ ಕಲೆಕ್ಟರ್ಸ್ ಒಂದು ಗ್ರೂಪ್ ಇದೆ. ಅವ್ರದ್ದು ವಿಶೇಷವಾಗಿ ಈ ಥರ ನಾಣ್ಯಗಳು ಕಲೆಕ್ಟ್ ಮಾಡಿ ಇಟ್ಕೋತಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಯಾವುದೇ ವ್ಯಕ್ತಿ ಅಂಚೆ ಚೀಟಿ ಬಿಡುಗಡೆ ಮಾಡ್ಬೇಕಂದ್ರೆ ಅವರು ಸತ್ ಮೇಲೆ ಬಿಡುಗಡೆ ಮಾಡೋದು ನಮ್ಮ ಇಂಡಿಯಾದಲ್ಲಿ. ಆದ್ರೆ ವಿಶ್ವೇಶ್ವರಯ್ಯನವರದ್ದು ಅದೊಂದು ಅಪವಾದ. ಅದೊಂದು ಆ ಥರ ಒಂದು 5-6 ಜನದಿದೆ. ಒಂದು ಬಾಬು ರಾಜೇಂದ್ರ ಪ್ರಸಾದ್, ವಿಶ್ವೇಶ್ವರಯ್ಯನವರು, ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಅವ್ರದ್ದಲ್ಲದ, ಅವರು 200 years ಆಫ್ ಟೆಸ್ಟಿಂಗ್ ಮಾಡಿರೋದು ಇದೆ, ಅವ್ರ ಹೆಸರಿಂದ ಇದೆ ಆದ್ರೆ ಅವ್ರು ಬದುಕಿದ್ದಾರೆ. ಬಟ್ ಅವ್ರ ಹೆಸರಿಂದ ಅಂಚೆ ಚೀಟಿ. ಆಮೇಲೆ ವಿಶೇಷ ಅಂದ್ರೆ ವಿಶ್ವೇಶ್ವರಯ್ಯನವರದು 100 ವರ್ಷ ತುಂಬುದಾಗ ಅವ್ರು ಬದುಕಿದ್ದಾಗ ನೆಹರೂನೇ ರಿಲೀಸ್ ಅವ್ರ ಅಂಚೆ ಚೀಟಿ ಅವರೇ ಬಿಡುಗಡೆ 100 ವರ್ಷ ಇಲ್ಲಿ ವಿಶ್ವೇಶ್ವರಯ್ಯ ಟವರ್ ಇದೆ ಅಲ್ರಿ, ಅಲ್ಲಿ ಮೊದಲು ಬಿಲ್ಡಿಂಗ್ ಅವರು ವಾಸ ಮಾಡೋ ಒಂದು ಮನೆ ಇತ್ತು, ಅಲ್ಲಿ ಬಿಡುಗಡೆ ಆಯ್ತು. ಅದು ಎಂತ ಸ್ಮರಣೀಯವಾದ ಘಟನೆ. ನೆಹರು ಅವರು ಬಂದಿದ್ರು ಅಲ್ಲಿಂದ ಬಿಡುಗಡೆ ಸಮಾರಂಭ. ಆಮೇಲೆ ಅಲ್ಲಿ ಅವ್ರ ಮನೆ ಇತ್ತಲ್ಲ, ಆ ಮನೇನ ಅವರು ಅಲ್ಲಿ ಕಟ್ಟಡ ಕಟ್ಲಿಕ್ಕೆ ಕೊಟ್ಟಿದ್ರಿಂದ ಅವ್ರ ಹೆಸರಲ್ಲೇ ವಿಶ್ವೇಶ್ವರಯ್ಯ ಟವರ್ ಅಂತ ಮಾಡಿದ್ದಾರೆ.